ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತಂದರೆ, ನಾನು ಮೀಶೋದಲ್ಲಿ ಒಂದೆರಡು ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೆ. ಸೊ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ನೀವು ಕೇಳ್ತಾ ಇರ್ತೀರಲ್ವಾ, ನೀವು ಪ್ರಾಡಕ್ಟ್ಗಳನ್ನ ತೊಗೊಂಡ್ರೆ ವೀಡಿಯೋನೇ ಹಾಕಿ ಸೊ ನಮಗೂ ಏನಾದರೂ ಯೂಸ್ ಆಗುತ್ತೆ ಅದರಿಂದ ಅಂತ, ಹಾಗಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ. ನಾನು ಏನು ಹೇಳಿರ್ತೀನಿ, ಏನು ಯಾವ ಪ್ರಾಡಕ್ಟ್ನ ತೋರಿಸ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಲ್ವ, ಅದಕ್ಕೆ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ. ಇಷ್ಟು ದಿನ ಮಳೆ ನೋಡಿ ನಿಜವಾಗ್ಲೂ ತುಂಬಾ ಬೇಜಾರಾಗೋಗಿತ್ತು ಗೈಸ್. ಏನಂದರೆ ಪಾಪನ ಬಟ್ಟೆನೂ ಒಣಗ್ಸೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಮಳೆ ಇತ್ತಲ್ವ. ಇವತ್ತು ಪರವಾಗಿಲ್ಲ, ಚೆನ್ನಾಗಿ ಬಿಸಿಲು ಬಂದಿದೆ. ನಿಮ್ಗೆ ತೋರಿಸ್ತೀನಿ ಹೊರಗಡೆ. ನಾನು ನಮ್ಮ ದೊಡ್ಡಮ್ಮನೂರಿಗೆ ಹೋಗಿದ್ದೆ. ಸೊ ಅಲ್ಲಿಂದ ಬಂದು 9:30 ಆಗಿತ್ತು ಅಲ್ಲಿಂದ ಬರೋ ಅಷ್ಟರಲ್ಲಿ. ಸೊ ಅಲ್ಲಿಂದ ಬಂದು ಪಾಪಗೆ ಸರಿಯೆಲ್ಲ ತಿನ್ನಿಸಿ, ನಮ್ಮ ಅತ್ತೆ ಮಾವ ಯಾರೂ ಇಲ್ಲ ಮನೇಲಿ, ಇವಾಗ ನಾನು ಒಬ್ಬಳೇ ಇದ್ದೀನಿ. ಎಲ್ಲ ತಿನ್ನಿಸಿ ಪಾಪನ ಮಲಗಿಸಿ ವೀಡಿಯೋನ ಸ್ಟಾರ್ಟ್ ಮಾಡೋದಷ್ಟೊತ್ತಾಯಿತು. ನಾನು ಇದೇ ಥರ ಮಾತಾಡ್ತಾಯಿದ್ರೆ ಅವಳನ್ನ ಎದ್ದು ಬಿಡ್ತಾಳೆ. ಸೊ ಅಷ್ಟರಲ್ಲಿ ವೀಡಿಯೋನ ಎಂಡ್ ಮಾಡ್ಕೊಂಡ್ಬಿಡೋಣ, ತೋರಿಸ್ತೀನಿ. ಓಕೆನಾ? ಯಾವ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಂತ. ಇದು ವೀಡಿಯೋ ಹೇಗೆ ಬರ್ತಿದೆ ಏನೋ ಅಂತ ಗೊತ್ತಿಲ್ಲ, ಬ್ಲರ್ ಆಗಿದೆಯಾ ಏನು ಇತ್ತ ಅಂತ. ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಮತ್ತು ಏನಕ್ಕೆ ತೊಗೊಂಡಿದ್ದೀನಿ ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ಓಕೆನಾ? ಇವತ್ತಂತೂ ತುಂಬಾ ನೋಡಿ, ಫಸ್ಟ್ ಇದು ಆ್ಯಕ್ಚುಲಿ ಅನ್ಬಾಕ್ಸ್ ಮಾಡಿದ್ದೀನಿ ನೋಡಿ. ಇದ್ರ ಜೊತೆ ನಿಮಗೆ ಇನ್ನೊಂದು ಹೇಳಬೇಕಂದ್ರೆ, ಇದ್ರ ಜೊತೆ ನನಗೆ ಅದು ಬೆಳ್ಳಿ ಕಾಯಿನೋ ಅಥವಾ ಸಿಲ್ವರ್ ಇನ್ನೂ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ, ಲಕ್ಷ್ಮಿ ಮತ್ತು ಗಣಪತಿ ಇರೋವಂಥದ್ದೊಂದು ಕಾಯನ್ನು ಕೊಟ್ಟಿದ್ದಾರೆ ಮೀಶೋ ಕಡೆಯಿಂದ. ಇದ್ರದ್ದು ನಿಮಗೆ ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ನಾನು ಲಿಂಕನ್ನು ಶೇರ್ ಮಾಡ್ತೀನಿ, ಮತ್ತು ಇದೇನು ಅಂತಲೂ ಕೂಡ ಹೇಳ್ತೀನಿ. ಇದೊಂದು ಸ್ಟೋರೇಜ್ ಬಾಕ್ಸ್ ಅಂದರೆ ಡ್ರಾಯರ್ ಥರ ನೋಡಿ, 3 ಸ್ಟೆಪ್ ಇದೆ ನೋಡಿ ಈ ಥರ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಇದನ್ನು ಏನಕ್ಕೆ ಬುಕ್ ಮಾಡಿದೆ ಅಂತಂದರೆ, ನಮ್ಮದು ಇಲ್ಲಿ ಹೊರಗಡೆ ಒಂದು ಬಚ್ಚಲು ಮನೆ ಇದೆ, ಅಲ್ಲಿಗೆ ಇಡೋಣ ಅಂದರೆ ಅಲ್ಲಿಗೆ ಸೋಪು ಬ್ರಷು ಆ ಥರ ಎಲ್ಲ ನೀಟಾಗಿ ಈ ಥರ ಇಟ್ಕೊಂಡ್ರೆ ಡ್ರೈಯರ್ ಒಳಗಡೆ ಹಾಕಿಟ್ಕೊಂಡ್ರೆ ಕ್ಲೋಸ್ನೂ ಮಾಡ್ಕೋಬೋದು. ಮತ್ತು ಮೇಲೆ ಧೂಳೆಲ್ಲ ಹಂಚಿ ಅಲ್ಲಿರೋದು, ಹಾಗಾಗಿ ಮೇಲೆ ಧೂಳೆಲ್ಲ ಬೀಳಲ್ಲ, ನೀಟಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನೋಡೋದಕ್ಕೂ ತುಂಬ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಬುಕ್ ಮಾಡಿದೆ. ಬಟ್ ಅಲ್ಲಿ ಗಿಡಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಸ್ಪೇಸ್ ಚಿಕ್ಕ ಇರೋದ್ರಿಂದ ಅಲ್ಲಿ ಗಿಡಕ್ಕಾಗಲ್ಲ. ಅದಕ್ಕೆ ಇವಾಗ ನಾನು ಇದನ್ನು ಬ್ಯಾಂಗಲ್ಸ್ ಹಾಕ್ಕೊಳ್ಳೋದಕ್ಕೆ ಅಥವಾ ಏನಾದರೂ ನಂದು ಮೇಕಪ್ ಐಟಮ್ಸ್ ಏನಿದೆ ಅದನ್ನು ಹಾಕ್ಕೊಳ್ಳೋದಕ್ಕೆ, ಅದನ್ನು ಸ್ಟೋರ್ ಮಾಡಿಡೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಫಿಲ್ ಮಾಡಿಲ್ಲ. ಸೊ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿಲ್ಲ ನೋಡಿ. ತುಂಬಾ ಸ್ಪೇಸ್ ಇದೆ. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಒಳಗಡೆನೂ ಅಷ್ಟೇ ತುಂಬ ಸ್ಪೇಸ್ ಇದೆ. ಆ್ಯಕ್ಚುಲಿ ತುಂಬ ಐಟಮ್ಸ್ ಇಟ್ಕೊಬೋದು ನೋಡಿ. ಈ ಥರ 3 ಡ್ರಾಯರ್ ಬರುತ್ತೆ. ಸೊ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ಕೂಡ ಇದು. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನನಗೆ ಲಿಂಕ್ ಕಮೆಂಟ್ ಮಾಡಿ, ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ದಯವಿಟ್ಟು ನಾನು ಪದೇ ವೀಡಿಯೋದಲ್ಲಿ ಆಲ್ಮೋಸ್ಟ್ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಬೇಡಿ, ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಯಾವುದೇ ವೀಡಿಯೋಸ್ ಆಗಲಿ ಅಥವಾ ಏನೋ ಒಂದು ಲಿಂಕ್ ಬೇಕು ಅಂತಂದ್ರೂ ಕೂಡ, ಯಾವುದು ವಿಷಯದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ಏಕೆಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಆಗ್ತಿದೆ. ಅದನ್ನು ನಾನು ಸ್ವಲ್ಪ ದಿನಗಳು ಯೂಸ್ ಮಾಡಿಬಿಟ್ಟು ಹೊಸ ಅಕೌಂಟ್ನ ಓಪನ್ ಮಾಡ್ತೀನಿ. ಓಕೆನಾ? ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೀನಿ ಇವಾಗ. ಏಕೆಂದರೆ ಅದು ನಂದು ಇನ್ನೂ 100K ಆಗ್ತಿಲ್ಲ. ಆ್ಯಕ್ಚುಲಿ ಫಾಲೋವರ್ಸ್ ಆಗ್ತಾರೆ ಮತ್ತು ಅನ್ಫಾಲೋ ಆಗುತ್ತೆ, ಈ ಥರ ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿ ಅದು ಅಕೌಂಟ್ನ ಸ್ವಲ್ಪ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಆ ಅಕೌಂಟಿಗೆ, ನಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವು ನನಗೆ DM ಮಾಡಿದ್ರೆ ತುಂಬ DMs ಬರ್ತಾ ಇರ್ತದೆ. ಅದರಲ್ಲಿ ನನಗೆ ಅಷ್ಟು ಬೇಗ ಗೊತ್ತಾಗಲ್ಲ. ಓಕೆನಾ? ನಾನು ಅದನ್ನು ಇವಾಗ ಪಾಪ ನೋಡ್ಕೋಬೇಕು. ನಿಮಗೆ ಗೊತ್ತಿರುತ್ತೆ ಒಂದು ಏನೇನು ಕೆಲಸ ಇರುತ್ತೆ ಏನು ಅಂತ. ಸೊ ಅದ್ರ ನಡುವೆ ನಾನು ಒಂದೊಂದೇ ಮೆಸೇಜ್ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಇವಾಗ. ಸೊ ಅಷ್ಟೊಂದು ಟೈಮು ಕೂಡ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಏನೇ ಕೇಳಬೇಕು ಅಥವಾ ಏನೋ ಒಂದು ಲಿಂಕ್ ಬೇಕು ಅಂತಲೂ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಯೂಟ್ಯೂಬ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಅದಕ್ಕೆ ರಿಪ್ಲೈನೂ ಕೂಡ ಮಾಡ್ತೀನಿ, ಮತ್ತು ಆದಷ್ಟು ಆ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ? ಅದ್ರ ಬಗ್ಗೆ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕ್ ಹಾಕ್ತೀನಿ. ಸೊ ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟ್ ಏನು ತೊಗೊಂಡಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ನಿಮ್ಗೆ
ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹಿಂದೆ ಕಾಣ್ತಾ ಇರ್ಬೋದು, ತುಂಬ ಮಿಸ್ಸಿಯಾಗಿದೆ. ಇಗ್ನೋರ್ ಮಾಡಿಬಿಡಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಹಬ್ಬ ಅಲ್ವಾ, ನಾಳೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಡಿ ಮಾಡ್ಕೊಬೇಕು. ಪಾಪು ಅಂದರೆ ನನಗೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಯಾರಾದರೂ ಒಬ್ರು ಇರಬೇಕು. ಅಂದರೆ ಪಾಪನ ನೋಡ್ಕೊಳ್ಳೋಕ್ಕೆ ಅವಳು ಏನೂ ಮಾಡೋಕ್ಕೆ ಬಿಡಲ್ಲ. ಅದು ಎಳೆಯೋದು ಇದು ಎಳೆಯೋದು ಅಂತೂ ಜಾಸ್ತಿ ಕೀಟ್ಲೆ ಮಾಡ್ತಾಳೆ. ಹಾಗಾಗಿ ನಾನು ಇನ್ನೂ ಅಷ್ಟು ಇಲ್ಲಿ ನೋಡಿ ನೀನು ಕಾಣಿಸ್ತಾ ಇರೋದು ಇಷ್ಟೊಂದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಗಲೀಜಾಗಿದೆ. ಸೊ ಅದನ್ನೆಲ್ಲ ಇನ್ನೂ ಏನು ನೀಟಾಗಿ ಇದು ಮಾಡ್ಕೊಂಡಿಲ್ಲ, ಕ್ಲೀನ್ ಮಾಡ್ಕೊಬೇಕು. ನೋಡಿ ಇದೊಂದು ಟಾಪ್ನ ಆರ್ಡರ್ ಮಾಡಿದ್ದೆ, ಹಬ್ಬಕ್ಕೆ ಹಾಕೊಳ್ಳೋಣ ಅಂತ, ಇನ್ನೂ ಸ್ಟಿಚ್ ಮಾಡಿಲ್ಲ. ಇದು ಫೀಡಿಂಗ್ ಕುರ್ತಿನಲ್ಲ, ಮಾಮೂಲಿ ಕುರ್ತಾನೆ. ನೋಡಿ ಇದವತ್ತು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಮೊದಲೇ, ಬಟ್ ಇದು ಸಾಫ್ಟ್ ಕೂಡ ಇದೆ, ಕಾಟನ್ ತುಂಬಾ ಚೆನ್ನಾಗಿದೆ. ಇದು ಮೆಟೀರಿಯಲ್ ನಂಗೆ ತುಂಬ ಇಷ್ಟ ಆಯಿತು. ತೋರಿಸ್ತೀನಿ. ಅಂಬ್ರೆಲಾ ಟಾಪು. ನನಗೆ ಅಂಬ್ರೆಲಾ ಟಾಪ್ ಅಂದರೆ ಇಷ್ಟ, ಹಾಗಾಗಿ ಅಂಬ್ರೆಲಾ ತೊಗೊತೀನಿ. ಅಂದರೆ ಇದು ನೋಡೋದಕ್ಕೆ ಅಂಬ್ರೆಲಾ ಟಾಪ್ ಥರನೇ ಕಾಣಿಸುತ್ತೆ, ಬಟ್ ಇಲ್ಲಿ ಸೈಡ್ ಓಪನ್ ಇದೆ. ಇದು ತೋರಿಸ್ತೇನೆ ನೋಡಿ, ಓಪನ್ ಇದೆ, ಬಟ್ ಅದು ಅಂಬ್ರೆಲಾ ಟಾಪೇ. ಅಂದರೆ ಅಂಬ್ರೆಲಾ ಟಾಪ್ ಥರನೇ ಕಾಣೋದು ನೋಡಿ, ಅಷ್ಟೊಂದೇನು ಓಪನ್ ಟಾಪ್ ಥರ ಏನು ಕಾಣಿಸಲ್ಲ ಅದು. ಇದು ಪರ್ಪಲ್ ಮತ್ತು ವೈಟ್ ಕಲರಲ್ಲಿರೋದು. ಸೊ ಇದಕ್ಕೆ ವೈಟ್ ಪ್ಯಾಂಟು ವೈಲು ಎಲ್ಲ ಮ್ಯಾಚ್ ಆಗುತ್ತೆ. ಇದು ಕೂಡ ಮುಂದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಇದನ್ನು ಇನ್ನೂ ಸ್ಟಿಚ್ ಮಾಡಿಸ್ಕೊಬೇಕು. ಸ್ಲೀವಲ್ಲಿ ಕೂಡ ಇದು ವರ್ಕು, ಅಂದರೆ ಈ ಟಾಪ್ ಹಾಕಿದ್ದೀನಲ್ಲ ಈ ಥರ ಇದೆ ನೋಡಿ ಸ್ಲೀವಲ್ಲಿ. ಸೊ ಚೆನ್ನಾಗಿದೆ ನೋಡಿ. ನನಗಂತೂ ಇದು ಕಲ್ಲರು ಮತ್ತು ಇದು ಕ್ಲಾತ್ ಏನಿದೆ ಸಖತ್ತಾಗಿದೆ, ತುಂಬಾ ಇಷ್ಟ ಆಯಿತು. ಇದು ಕೂಡ ಬಜೆಟ್ ಫ್ರೆಂಡ್ಲಿನೇ. ಸೊ ನಿಮಗೆ ಈ ಟಾಪ್ದು ಅಂದರೆ ಈ ಕುರ್ತಾದು ನಿಮಗೆ ಯಾವುದಾದ್ರೂ ಲಿಂಕ್ ಬೇಕು, ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಇದನ್ನು ಲಿಂಕನ್ನು ನಿಮಗೆ ಹಾಕ್ತೀನಿ. ಓಕೆನಾ. ಮತ್ತು ಕೇಳಿದ್ದೀರಾ ನನಗೆ ಇದು ಮಾಂಗಲ್ಯ ಚೈನ್ದು ಡಿಸೈನ್ ತೋರಿಸಿ ಅಂತ, ತೋರಿಸ್ತೀನಿ. ಓಕೆನಾ. ಇವಾಗ ನಾನು ಇದೇನು ಹಾಕಿದ್ದೀನಿ, ಇವಾಗ ಈ ಮಾಂಗಲ್ಯ ಚೈನ್ ಏನು ಹಾಕಿದ್ದೀನಿ, ಇದು ಬಂದು ಇದು ಗೋಲ್ಡ್ ಅಲ್ಲ. ಓಕೆನಾ. ಏನಕ್ಕೆ ಅಂತ ಅಂದರೆ ನಾನಿವಾಗ ಬಾಣಂತನ ಟೈಮಲ್ಲಿ ಡೈಲಿ ಬಿಸಿನೀರು ಬಿದ್ದರೆ ಅದು ಗೋಲ್ಡ್ ಇದಾಗುತ್ತೆ ಅಂತ ಅಂದ್ಕೊಂಡು ಅದನ್ನು ಬಿಚ್ಚಿಡ್ಸಿದ್ರು ಮನೇಲಿ. ಓಕೆನಾ. ಡೈಲಿ ಯೂಸ್ ಮಾಡಬೇಡ, ಅದು ಗೋಲ್ಡ್ ಇದಾಗುತ್ತೆ ಅಂತ ಅಂದ್ಕೊಂಡು ಅದನ್ನು ಬಿಚ್ಚಿಟ್ಟು ನಾನು ಇದು ಆರ್ಟಿಫಿಷಿಯಲ್ ಏನಿದೆ ಈ ಚೈನ್ ಇದಕ್ಕೆ ಅಂದರೆ ಅದು ಸೇಮ್ ನನ್ನ ಗೋಲ್ಡ್ ಮಾಂಗಲ್ಯ ಚೈನೂ ಇದೇ ಡಿಸೈನ್ ಇರೋದು. ಸೊ ಇದಕ್ಕೆ ತೊಗೊಂಡು ಹಾಗಾಗಿ ಅದು ಗೋಲ್ಡ್ ಮಾಂಗಲ್ಯ ಚೈನ್ ಇದೆ, ಅದನ್ನು ಇಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಅದನ್ನು ತಾಳಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇವಾಗೆಲ್ಲ ನೆಕ್ಸ್ಟು ಟೈಮ್ ಅಂದರೆ ಇವಾಗ ನಾಮಕರಣ ಆ ಟೈಮಲ್ಲಿ ಬರ್ತಾರೆ, ಅವಾಗ ಮಾಂಗಲ್ಯ ಚೈನ್ ಗೋಲ್ಡ್ಗೆ ಪೋಣಿಸ್ಕೊತೀನಲ್ವ, ಅದನ್ನು ಆವಾಗ ತೋರಿಸ್ತೀನಿ ನಿಮಗೆ ಖಂಡಿತವಾಗ್ಲೂ ಡಿಸೈನ. ಮತ್ತು ಅದು ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದ್ದೀರಾ. ನಂದು ಮಾಂಗಲ್ಯ ಚೈನ್ ಬಂದು 30 ಗ್ರಾಮ್ ಇದೆ. ಅದನ್ನು ಬಿಟ್ಟರೆ ಇನ್ನು ಡೈಲಿ ಯೂಸ್ದು ಓಲೇನೋ ಕೇಳಿದ್ದೀರ ಯಾರೋ ಸದಿತ್ ಅಂತ, ಅಲ್ಲ ಸಾರಿ ಅದೇನೋ ನೇಮ್ ಇದೆ ನೋಡಿಲ್ಲ. ಸೊ ಅವ್ರಿಗೆ ತೋರಿಸ್ತೀನಿ. ಓಕೆನಾ. ಇದನ್ನು ಯಾವಾಗಲಾದರೂ ಬಿಚ್ತೀನಲ್ವ ಅವಾಗ ತೋರಿಸ್ತೀನಿ ಇದಿರೋದು. ಮತ್ತು ನಂದು ಇನ್ನೂ ಒಂದು ಜೊತೆ ಇದೆ ಓಲೆ ಡೈಲಿ ಯೂಸ್ದು, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಅಂದರೆ ನೀವು ಕೇಳ್ತೀರಲ್ವ ಡಿಸೈನ್ ತೋರಿಸಿ ಅಥವಾ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದರೆ ಡಿಸೈನ್ನ ತೊಗೊಳೋದಕ್ಕೆ ಅಂತ, ಹಾಗಾಗಿ ತೋರಿಸ್ತೀನಿ. ಓಕೆನಾ. ಇದು ಇನ್ನೂ ಒಂದಿದೆ ಮತ್ತು ಇದು ಒಂದಿದೆ, ಎರಡನ್ನೂ ಕೂಡ ಒಟ್ಟಿಗೆ ಅದು ತೆಗೆದುಬಿಟ್ಟು ತೋರಿಸ್ತೀನಿ, ನೀಟಾಗಿ ಕಾಣಿಸುತ್ತೆ. ಸೊ ನನಗೆ ಇದು ತುಂಬಾ ಇಷ್ಟ. ಈ ಇಯರಿಂಗ್ ನನಗೆ ಆಲ್ಮೋಸ್ಟ್ ನೀವು ಮದುವೆ ಆದಾಗಲಿಂದನೂ ಡೈಲಿ ಯೂಸ್ಗೆ ಅಂತ ವೇರ್ ಮಾಡಿರೋದು ಇದೇನೆ ನನಗೆ. ಯಾಕಂದರೆ ಇದು ತುಂಬ ಕಂಫರ್ಟಬಲ್ ಮತ್ತು ಪುಟ್ಟದಾಗಿರೋದ್ರಿಂದ ಅಷ್ಟು ಹೆವಿ ಅಂತ ಅನಿಸಲ್ಲ. ಹಾಗಾಗಿ ನನಗೆ ತುಂಬ ಇಷ್ಟ ಇದು ಇಯರಿಂಗ್, ಅದಕ್ಕೇ ಇದನ್ನೇ ವೇರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನೇ ಅಲ್ಲ, ಇನ್ನೂ ಒಂದು ಜೊತೆ ಇದೆ. ಸೊ ಅದನ್ನು ಹಾಕಲ್ಲ ಜಾಸ್ತಿ, ಆಲ್ಮೋಸ್ಟ್ ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಹಾಕೋದಕ್ಕೆ. ಹಾಗಾಗಿ ಈ ಇಯರಿಂಗ್ನ ಜಾಸ್ತಿ ವೇರ್ ಮಾಡ್ತೀನಿ ನಾನು. ಇವಾಗಲೇ ಸ್ವಲ್ಪ ಗೋಲ್ಡು ಅಂದರೆ ಒಂದೇ ಇಯರಿಂಗ್ ಹಾಕ್ಕೊಂಡಿರೋದು. ನಾನು ಮುಂಚೆ ಅವಾಗೆಲ್ಲ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ ಆಗ್ತಿದ್ದೆ, ಆರ್ಟಿಫಿಷಿಯಲ್ ಆಗಿರ್ಬೋದು ಅಥವಾ ಜುಮ್ಕಾ ಆಗಿರ್ಬೋದು, ಅವೆಲ್ಲ ತುಂಬ ಇಷ್ಟ ನನಗೆ. ಹಾಗಾಗಿ ಅವನ್ನ ವೇರ್ ಮಾಡ್ತಿದ್ದೆ. ಬಟ್ ಇವಾಗ ಅಂದರೆ ಎಲ್ಲೂ ಹೋಗಲ್ವಲ್ಲ, ಸೊ ಗೋಲ್ಡ್ನ ಬಿಚ್ಚಿಡೋಕ್ಕೂ ಭಯ ಎಲ್ಲಿ ಬೇಕಲ್ಲಿ. ಹಾಗಾಗಿ ಗೋಲ್ಡ್ ಇಯರಿಂಗ್ನೇ ವೇರ್ ಮಾಡ್ತೀನಿ. ಆಲ್ಮೋಸ್ಟ್ ನೀವು ನೋಡಿರ್ತೀರ ಎಲ್ಲ ವೀಡಿಯೋದಲ್ಲೂ ಇದೇ ಇಯರಿಂಗ್ ಇರೋದು, ನಾನು ಇದನ್ನೇ ವೇರ್ ಮಾಡೋದು. ಸೊ ನಿಮಗೆ ಮಾಂಗಲ್ಯ ಚೈನ್ ಡಿಸೈನು ಮತ್ತು ಇನ್ನೊಂದು ಇಯರಿಂಗ್ ಇದೆಯಲ್ಲ ಅದು ಮತ್ತು ಇದು ಎಲ್ಲ ಒಟ್ಟಿಗೆ ನಿಮಗೆ ಒಂದು ಸಲ ಡಿಸೈನ್ ತೋರಿಸ್ತೀನಿ. ಓಕೆನಾ. ಇವಾಗ ಹೊರಗಡೆ ತೋರಿಸ್ತೀನಿ ರೀ ಗೈಸ್. ಫಸ್ಟು ಇವತ್ತು ಬಿಸಿಲು ಬಂದಿದ್ದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೊರಗಡೆ ಅಂತ. ನನಗೆ ಮಳೆನ ನೋಡಿ ನಿಜವಾಗ್ಲೂ
ಏನೋ ಬಿಸಿಲು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಬಿಸಿಲು ಬಂದೈತೆ ನೋಡಿ. ಬಟ್ಟೆ ಎಲ್ಲನೂ ಹೊರಾಕಿದ್ದೀನಿ ಇಲ್ಲಿ. ನೋಡಿ ಇಲ್ಲಿ ಇದನ್ನು ನಮ್ಮ ದೊಡ್ಡಮ್ಮನ ಮನೆಯಿಂದ ತೊಗೊಬಂದೆ ಬೆಳಗ್ಗೆ. ನಿಜ ನೀವು ನೋಡಿದ್ರೆ ಈ ಕಾಂಪೌಂಡ್ ಒಳಗಡೆ ಎಷ್ಟು ಗಿಡಗಳಿವೆ ನೋಡಿ. ಇಲ್ಲಿ ಒಂದು ರೌಂಡ್ ತೋರಿಸ್ತೀನಿ. ನೋಡಿ ಇಲ್ಲಿ ಶುಂಠಿ ಎಲ್ಲ ಉಟ್ಬಿಟ್ಟೈತೆ. ಇದು ಗಂಟೆ ಹೂವು ಅಂತಾರಲ್ಲ ಆ ಥರ. ಮನೆ ಮುಂದೆ ಎಲ್ಲ ಫುಲ್ ಗ್ರೀನರಿ. ಸೊ ನಾನು ಹೊರಗಡೆ ತೋರಿಸಿದ್ನಲ್ಲ, ಅದೇನಂದರೆ ಅದು ಫುಲ್ ಎಲ್ಲ ಶೋ ಗಿಡಗಳನ್ನ ನೆಡಬೇಕು ವಯಸ್ಸು ರೆಡಿ ಮಾಡಿ. ಅದನ್ನು ನನಗೂ ತುಂಬಾ ಆಸೆ ರೆಡಿ ಮಾಡಿ ಎಲ್ಲ ನೆಡಬೇಕು ಅಂತ. ಅಲ್ಲಿ ಇವಾಗ ನೆಡೋದಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಎಲ್ಲ ಅದು ಗಿಡಗಳೇನಿದೆ ಅದನ್ನೆಲ್ಲ ತೆಗೆದು ಮತ್ತೆ ಮಣ್ಣೆಲ್ಲ ಹಾಕಿಸಿ, ಸ್ವಲ್ಪ ಅದು ಮಣ್ಣೆಲ್ಲ ಹಾಳಾಗಿದೆ. ಸೊ ಮತ್ತೆ ಇನ್ನಷ್ಟು ಮಣ್ಣೆಲ್ಲ ಹಾಕಿಸಿ ಅದನ್ನೆಲ್ಲ ರೆಡಿ ಮಾಡಬೇಕು. ಇವಾಗ ನವೀನಂಗಂತೂ ಫ್ರೀ ಇಲ್ಲ. ಏನಕ್ಕೆ ಅಂತಂದರೆ ಅವರು ಬರೋ 2 ಡೇಸಲ್ಲಿ ಎಲ್ಲ ಜಮೀನ್ ಹತ್ರ ಕೆಲಸನೇ ಆಗೋಗ್ಬಿಡುತ್ತೆ ಅವ್ರಿಗೆ. ಶುಂಠಿಗೆ ಔಷಧಿ ಹೊಡೆಯೋದು ಅದು ಇದು ಅಂತ ಏನೇನಾದರೂ ಕೆಲಸ ಅವ್ರಿಗೆ ಇದ್ದೇ ಇರುತ್ತೆ, ಫ್ರೀನೇ ಇಲ್ಲ. ಹಾಗಾಗಿ ಇವಾಗ ಅದನ್ನು ಮಾಡೋಕ್ಕಾಗ್ತಿಲ್ಲ. ಸೊ ಜಮೀನಲ್ಲಿ ಸ್ವಲ್ಪ ಕೆಲಸ ಎಲ್ಲ ಕ್ಲಿಯರ್ ಆದಮೇಲೆ ಇನ್ನು ನಾವು ನೆಕ್ಸ್ಟು ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಅದನ್ನು ಮಾಡಬೇಕು. ಏನಕ್ಕೆ ಅದು ಇವಾಗ ಮಳೆ ಟೈಮಲ್ಲಿ ನೆಟ್ಟರೆ ತುಂಬಾ ಚೆನ್ನಾಗಿ ಬರೋದು. ಬಟ್ ಇವಾಗ ಆಗಲ್ಲ ನೆಡೋದಕ್ಕೆ, ಅಂದರೆ ಸ್ವಲ್ಪ ಇನ್ನೂ ಟೈಮ್ ಬೇಕಲ್ವಾ. ಅದು ಯಾವಾಗ ಆಗುತ್ತೋ ಏನೋ, ಆ ದಿನಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಬೇಕು ಯಾವಾಗ ಆಗುತ್ತೆ ಏನೋ ಅಂತ. ನನ್ನ ಮಗಳಿಗೆ ನೋಡಿ ಇಲ್ಲಿ ಮೇಲೆ ಇದು ಲೈಟ್ಸ್ ಎಲ್ಲ ಇದೆಯಲ್ಲ, ಇಲ್ಲಿ ಎಲ್ಲ ಅವಳಿಗೆ ಫುಲ್ಲು ಈಗ ನೋಡಿ ಎಲ್ಲ ಕಡೆ ಈ ಥರ ಎಲ್ಲ ಲೈಟ್ಸ್ ಆನ್ ಮಾಡಿದ್ರೆ ಒಂಥರ ಖುಷಿ ಅವಳಿಗೆ. ಆಟಾಡೋಕ್ಕೆ ಸುಮ್ಮನೆ ಆಟಾಡ್ತಾಳೆ. ಇಲ್ಲ ಅಂದರೆ ಹೇಳ್ತಾಳೆ, ಕೂತಾಳೆ ಅಂದರೆ ಯಾವ ಥರ ಆಡ್ತಾಳೆ. ಏನು ಫುಲ್ ಹಾಕೊಂಡ ಎಲ್ಲನೂ ಇಲ್ಲ. ಆ ಮಾಡು ಹಾಂ, ಅಷ್ಟೊಂದು ತಿಂದಿದ್ಯಾ ನೋಡಿ. ಇಲ್ಲಿ ಸುಮ್ಮನೆ ಕೂತ್ಕೊಂಡ 5 ನಿಮಿಷ ಪಾಪು. ನೋಡಿ ಇಲ್ಲಿ ಹಿಂಗೆ ಆಡ್ತಾಳೆ. ಅಲ್ಲಿ ನೋಡು ಲೈಟಿಂಗ್ಸ್ ನೋಡು. ಅವಳಿಗೆ ಏನಂದರೆ ನೋಡಿ ಇಲ್ಲಿ ಇದನ್ನೆಲ್ಲ ಇಲ್ಲೆಲ್ಲ ಹಾಕಿದ್ದೀವಲ್ಲ, ಸೊ ಇದೆಲ್ಲ ಲೈಟಿಂಗ್ಸ್ ಹಾಕಿದ್ರೆ ಖುಷಿ ಪಡ್ತಾಳೆ ಅವಳು ಅಲ್ವಾ ಬಂಗಾರಿ. ಕುಚ್ಚಿಲಿ ನೋಡಿ. ಮನೇಲಿ ಯಾರೂ ಇಲ್ಲ ಗೈಸ್, ಒಬ್ಬಳೇ ಮನೇಲಿ. ನಿಜವಾಗ್ಲೂ ಒಬ್ಬಳೇ ಇರೋದಕ್ಕೆಂತೂ ಬೋರ್ ಆಗುತ್ತೆ. ಅಂದರೆ ಇವಾಗ ಅಟ್ಲೀಸ್ಟ್ ನನ್ನ ಮಗಳಾರು ಇದ್ದಾಳೆ, ಅಷ್ಟು ಬೋರ್ ಅನಿಸಲ್ಲ. ಆ ಮುಂಚೆ ಎಲ್ಲ ಇವಾಗ ನಮ್ಮ ಅತ್ತೆನೂ ಕೆಲ್ಸಕ್ಕೆ ಹೋಗ್ತಿದ್ರು. ಅಂದರೆ ಅವ್ರು ಮನೆ ಹತ್ರ ಇರೋ ಅಂದರೂ ಇರೋಲ್ಲ. ನಮ್ಮ ಅತ್ತೆ ಹಾಗೆ ನಮ್ಮ ಮಾವನು ಹೋಗ್ತಾನೆ ಇರುತ್ತೆ. ಹಾಗಾಗಿ ಅದೇ ದನಗಳೆಲ್ಲ ಇದೆಯಲ್ಲ, ಸೊ ಅಲ್ಲಿಗೆ ಹೋಗುತ್ತೆ. ಹಂಗಾಗಿ ಒಬ್ಬಳೇ ಇರೋಕ್ಕೆ ಅವಾಗೆಲ್ಲ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಟಿ ವಿ ನೋಡೋಣ ಅಂದರೆ ಎಷ್ಟು ನೋಡೋಕ್ಕಾಗುತ್ತೆ ಅಲ್ವಾ ಟಿ ವಿನ. ಅದಕ್ಕೆ ಇವಾಗ ಸ್ವಲ್ಪ ಯಾಕೋ ತಲೆನೋಯ್ತಿತ್ತು ಲೈಟಾಗಿ. ಅದಕ್ಕೇ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕೂತಿದ್ದೆ. ನನ್ನ ಮಗಳು ನಟ ಆಡಿಸ್ತಾ ನೋಡಿ ಇಲ್ಲಿ ಹೆಂಗೆ ಆಡ್ತಾಳೆ. ಒಂದು ಕಡೆ ಕೂತಿದ್ದ ಕಡೆ ಕೂರಲ್ಲ. ಅವಳು ನೋಡಲಿ ಅಂತಾನೆ ಇದನ್ನೆಲ್ಲ ಹಾಕೊಟ್ರು ಕೂರಲ್ಲ. ಐ ಪಾಪೋ ನೋಡಿ ಇಲ್ಲಿ ಏನೋ ಅವಳಿಗೇನಾದರೂ ತಿನ್ನೋಕೆ ಕೊಟ್ಟರೆ ಸ್ವಲ್ಪ ಹೊತ್ತು ಕೂತಿರ್ತಾಳೆ ಸುಮ್ಮನೆ. ಇಲ್ಲ ಅಂದರೆ ಮತ್ತು ಇನ್ನೊಂದು ಏನು ಟಾರ್ಚರ್ ನನಗೆ ಅಂದರೆ ಅವಳು ಪಕ್ಕದಲ್ಲೇ ಮಲಗಿರ್ಬೇಕು ಯಾವಾಗಲೂ. ನಾನು ಇವಳನ್ನು ಇವಾಗ ಮಲಗಿಸ್ಬಿಟ್ಟು ಎದ್ದು ಬಂದರೆ ನಾನು ಒಂದು 5 ಮಿನಿಟ್ಸ್ ಮಲಗಿರ್ತಾಳೆ ಅಷ್ಟೇ. ಆಮೇಲೆ ಮತ್ತೆ ಏನು ಅಲ್ಲೋಡು ಕ್ಯಾಮ್ರಾ ನೋಡು. ಆಮೇಲೆ ಮತ್ತೆ ಹತ್ಕೊಂಡು ಬರ್ತಾಳೆ, ಎದ್ದೇಳ್ತಾಳೆ ಬೇಗ. ಹಂಗಾಗಿ ಅದಕ್ಕೆ ಏನೂ ಕೆಲಸ ಮಾಡ್ಕೊಳಕ್ಕಾಗಲ್ಲ. ನೋಡಿ ಏನೋ ಆ್ಯಕ್ಷನ್ ಮಾಡ್ತಿದ್ದಾಳೆ. ಏನೋ ಎಲ್ಲಿಗೋಯ್ತು ಕ್ಯಾಟ್ ಎಲ್ಲಿ? ಹಂಗೆ ಮಾಡ್ತಾಳೆ. ಈ ಥರ ಅಂಟ್ಕೊಂಡೇ ಇರ್ತಾಳೆ ಗೈಸ್ ಯಾವಾಗಲೂ. ಇದನ್ನೇ ಮಾಡ್ತಾಳೆ. ಅಲ್ಲಿ ನೋಡು ಮನೆ ಕ್ಯಾಮ್ರಾ ನೋಡಲ್ಲಿ, ಅಲ್ಲಿ ನೋಡಿ. ಇವಾಗಿಂತವಳಿಗೆ ವಿಡಿಯೋ ಮಾಡೋದು ಚೆನ್ನಾಗಿ ಗೊತ್ತಾಗುತ್ತೆ. ಹಂಗಾಗಿ ಫೋನ್ ತೊಗೊಳ್ಳೋದು, ಈ ಥರ ಬರೋದು, ಒತ್ತೋದು ಇದನ್ನೆಲ್ಲ ಮಾಡ್ತಾಳೆ. ನಾನು ವಿಡಿಯೋ ಇಟ್ಕೊಂಡೆ ಸಾಕು ಈ ಥರ ಮಾಡ್ತಾಳೆ. ಆಯಿತು, ಆಫ್ ಮಾಡ್ತೀನಿ. ಅಲ್ಲ ವಿಡಿಯೋ ಆಫ್ ಮಾಡ್ತೀನಿ.
ಸೊ ಅಷ್ಟೇ ಗೈಸ್, ಈ ವಿಡಿಯೋ ಮೇಲೆ ನಿಜವಾಗ್ಲೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವಳನ್ನ ಆಟಾಡ್ಸೋದ್ರಲ್ಲೇ ಆ ಟೈಮ್ ಆಗೋಗ್ಬಿಡುತ್ತೆ. ಸೊ ನಾನು ಈ ಒಂದೆರಡು ಪ್ರಾಡಕ್ಟ್ಗಳನ್ನ ತೋರಿಸ್ಬೇಕಿತ್ತು. ಇವಾಗ ನೀವು ನನಗೆ ಕೇಳಿದ್ದೀರಾ ಏನು ಅವಾಗೆಲ್ಲ ಹಾಕ್ತಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಸೊ ಇವಾಗ ನೀವು ಯಾವ ಪ್ರಾಡಕ್ಟ್ ತೊಗೊಂಡ್ರು ಹಾಕಲ್ಲ, ಹಾಕಿ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹಾಗಾಗಿ ಹಾಕಿದ್ದೀನಿ. ಸೊ ನಿಮಗೆ ಇವೆರಡು ಪ್ರಾಡಕ್ಟಲ್ಲಿ ಅಂದರೆ ಕುರ್ತಾ ಆಗಿರ್ಬೋದು ಅಥವಾ ಡ್ರೈಯರ್ ಆಗಿರ್ಬೋದು, ನಿಮಗೆ ಯಾವ್ದಾದ್ರು ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಓಕೆನಾ? ಅಷ್ಟೇ ಗೈಸ್. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸ ವ್ಯೂವರ್ಸ್ ಯಾರಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಓಕೆನಾ? ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ. ನಾನು ಏನು ಮಾತಾಡಿರ್ತೀನಿ ಅಥವಾ ಏನು ಹೇಳಿರ್ತೀನಿ ಅದು ಪೂರ್ತಿ ವಿಷಯ ನಿಮಗೆ ಅರ್ಥ ಆಗುತ್ತೆ. ಸೊ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್.